ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ತಾಳಿಕೋಟೆ ಬಸವ ಲಾಡ್ಜ್ನಲ್ಲಿ ಯುವಕನ ಶವ ಪತ್ತೆ, ಕೊಲೆ ಶಂಕೆ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಬಸವ ಲಾಡ್ಜ್ನಲ್ಲಿ 22 ವರ್ಷದ ಯುವಕನ ಶವ ಕುತ್ತಿಗೆ ಹರಿದ ಸ್ಥಿತಿಯಲ್ಲಿ ಪತ್ತೆಯಾದ ಘಟನೆ ಆತಂಕಕ್ಕೆ ಕಾರಣವಾಗಿದೆ. ಮೃತರನ್ನು ಪರಶುರಾಮ ತಂದೆ ಬದ್ದನಾಯಕ ರಾಠೋಡ್ 22 ಎಂದು ಗುರುತಿಸಲಾಗಿದೆ. ಇವರು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬೈಲಾಪುರ ತಾಂಡಾದ ನಿವಾಸಿಯಾಗಿದ್ದಾರೆ. ಮಾಹಿತಿಯ ಪ್ರಕಾರ ಪರಶುರಾಮ ಅವರು 27/2/2026 ಮಧ್ಯಾಹ್ನ 12 ಗಂಟೆಗೆ ಲಾಡ್ಜ್ಗೆ ಬಂದಿದ್ದರು. ಶನಿವಾರ ಮಧ್ಯಾಹ್ನ ಸುಮಾರು 3:30 ಗಂಟೆಗೆ ಅವರ ಕೊಠಡಿಯಲ್ಲಿ ಕುತ್ತಿಗೆಗೆ ಬ್ಲೇಡ್ನಿಂದ ಹರಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ. ಘಟನಾ ಸ್ಥಳಕ್ಕೆ ಸೋಕೋ ತಂಡ ಹಾಗೂ ತಾಳಿಕೋಟೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಘಟನೆ ತಾಳಿಕೋಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಲಾಗಿದೆ. ಇತ್ತ ಮೃತನ ಸಂಬಂಧಿಕರಾದ ಸುರೇಶ್ ರಾಠೋಡ ಮತ್ತು ಕೃಷ್ಣನಾಯಕ ರಾಠೋಡ ಅವರು ಇದೊಂದು ಕೊಲೆ ಎಂದು ಆರೋಪಿಸಿದ್ದು, ಸತ್ಯಾಸತ್ಯತೆ ಪತ್ತೆ ಹಚ್ಚುವಂತೆ ಆಗ್ರಹಿಸಿದ್ದಾರೆ. ವರದಿ ತಾಳಿಕೋಟೆ ತಾಲೂಕು ಅಪ್ಪಾಜಿ ರಾಠೋಡ್. ಈ ತಾಳಿಕೋಟೆಯಲ್ಲಿ ಆದಂಥ ಘಟನೆ ನಮ್ಮ ಬೈಲಾಪುರ ತಾಂಡ ನಿವಾಸಿಯಾಗಿರುವ ಪರಶುರಾಮ್ ತಂದೆ ಬದ್ದನಾಯಕ್ ಅವರು ಮಿನಿಮಮ್ ಒಂದು 20-21 ವಯಸ್ಸಿದೆ ಅವರಿಗೆ. ಆದರೆ ಈಗ ಆ ಬಸವ ಲಾಡ್ಜಲ್ಲಿ ಆಗಿರತಕ್ಕಂಥ ಘಟನೆ ನಮಗೆ ಭಾಳ ಶಂಕಿತವಾಗಿದೆ. ಅದಕ್ಕೆ ನಾವು ಫಾರೆನ್ಸಿಕ್ ಟೀಮಿನವ್ರ ಜೊತೆ ನಾವೆಲ್ಲ ನೋಡಿದ್ದೀವಿ, ಪರಿಶೀಲನೆ ಯಾವ ಥರ ಮಾಡಿದ ನೋಡಿದ್ದೀವಿ. ಆದರೆ ಅದರಲ್ಲಿ ನಮಗೆ ತುಂಬ ಶಂಕಿತ ಇದೆ, ಮರ್ಡರ್ ಆಗೋ ಥರ ಆಗಿದ್ದೆ. ನಾವು ಆ ಬಾಡಿನೂ ಕೂಡ ನೋಡಿದ್ದೀವಿ. ಅದಕ್ಕೆ ನಾವು ಡಾಕ್ಟ್ರನ್ನ ಡಿಮ್ಯಾಂಡ್ ಮಾಡಿದ್ದೀವಿ. ಫಾರೆನ್ಸಿಕ್ಸ್ ಡಾಕ್ಟರ್ ಇದ್ದಾರಲ್ಲ, ಮೆಡಿಷನ್ ಡಾಕ್ಟರ್, ಅವ್ರ ಕಡೆ ಇದು ಇನ್ವೆಸ್ಟಿಗೇಷನ್ ಆಗಬೇಕಂತ ಡಿಮ್ಯಾಂಡ್ ಮಾಡಿದ್ದೀವಿ. ಮತ್ತು ಅದನ್ನು ಗಾಯ ಇಂಜುರಿ ಇನ್ಸ್ಪೆಕ್ಷನ್ ಕೂಡ ಆಗಬೇಕಂತ ನಾವು ಅವ್ರ ಹತ್ರ ಕೇಳ್ಕೊಂಡಿದ್ದೀವಿ. ಅವರೆಲ್ಲ ವ್ಯವಸ್ಥೆ ಮಾಡ್ತಿದ್ದಾರೆ. ಬಿಜಾಪುರ BLDಗೆ ಒಯ್ಬೇಕಂತ ವ್ಯವಸ್ಥೆ ಮಾಡ್ತಿದ್ದಾರೆ. ಇಷ್ಟೇ. ಇಂಜುರಿ ಯಾವಾಗಿದ್ದಾರೆ? ಈ ಘಟನೆ ಇವತ್ತು ನಮಗೆ 4 ಗಂಟೆ ಸುಮಾರು ನಮಗೆ ಫೋನ್ ಬಂತು. ಅವಾಗ ನಮಗೆ ಗೊತ್ತಾದ ನಂತರ ನಾವು ಎಲ್ಲ ಊರಿನವರೆಲ್ಲ ಹಿರಿಯರು ಎಲ್ಲರೂ ಸೇರಿ ನಾವು ಇಲ್ಲಿ ತಾಳಿಕೋಟೆಗೆ ಬಂದಿದ್ದೀವಿ. ಇಂಜುರಿ ಎಲ್ಲಿ ಆಗಿದ್ದೀರಿ? ಇಂಜುರಿ ಅದೇ ಕುತ್ತಿಗೆ ಹತ್ರ ಆಗಿದೆ. ಕುತ್ತಿಗೆ ಹತ್ರ ಆಗಿದೆ. ಆದ್ರೆ ಬಟ್ ಏನೋ ಬ್ಲೇಡ್ ಅವು ಎಲ್ಲ ಬಿದ್ದಿದೆ. ಬ್ಲೇಡ್ ಇಂಜುರಿ ನಮಗೆ ಕಂಡು ಬಂದಂತ ನೋಡಿದ್ರೆ ಬ್ಲೇಡ್ ಚಿಕ್ಕದಾಗುತ್ತೆ, ಆದರೆ ಇಷ್ಟು ಬೊರಳು ಹೋಗೋ ಥರ ಆಗಿದೆ ಅದು. ಅದಕ್ಕೆ ನಮಗೆ ಪೂರಾ ಅದ್ರ ಮೇಲೆ ಡೌಟ್ ಆಗಿದೆ. ಇದನ್ನು ಮರ್ಡರೇ ಆಗಿರಬಹುದು ಅಂತ ನಮಗೆ ಡೌಟ್ ಆಗಿದೆ. ನಾಳೆಗೆ ಫಾರೆನ್ಸಿಕ್ ಡಾಕ್ಟರ್ ಕಡೆಯಿಂದ ರಿಪೋರ್ಟ್ ತೊಗೊಂಡ ನಂತರ ನಮಗೆ ಪೂರ್ತಿಯಾಗಿ ಗೊತ್ತಾಗಬಹುದು ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಸುರೇಶ್ ಮಿಲ್ಟ್ರಿ ಅಂತ. ನಂದು ಬೈಲಾಪುರ ತಾಂಡ, ಬಟ್ ನಮ್ಮ ಚಿಕ್ಕಪ್ಪನ ಮಗ ಆಗಬೇಕು. ನಾವು ಅಣ್ಣತಂಬರಾಗಿದ್ದೀವಿ. ಓಕೆ. ಒಬ್ಬರು ಪೊಲೀಸರ ನಮ್ಮ ಹುಣಸಗಿ ಸ್ಟೇಷನ್ಲಿದ್ದ. ಇದು ನಿಮ್ಮೂರ ಪರಶುರಾಮ್ ತಂದೆ ಬದ್ದನಾಯಕ್ ಅಂತ, ಇದು ನಿಮಗೆ ಪರಿಚಯ ಯಾರೇನಂತೇಳಿ ಅವ್ರು ನಮಗೆ ಫೋಟೋ ಹಾಕಿದ್ರು. ಎಷ್ಟೊತ್ತಿಗೆ ಹಚ್ಚಿದಾರೆ? ಹೌದು, ನಮಗೆ 4 ಗಂಟೆಗೆ ಹಚ್ಚಾರ ಅವ್ರು. 4:00 ಏನಂತ ಹೇಳಿದ್ರು? ಮರ್ಡರ್ ಆಗ್ಯದ ಅಂತ ಹೇಳಿದ್ರು ಅವ್ರು. ಎಲ್ಲಿ ಅಂತಂದ್ರೆ ಬಸವೇಶ್ವರ ಲಾಡ್ಜಲ್ಲಿ ಮರ್ಡರ್ ಆಗ್ಯದ, ಇವ್ರ ಪರಿಚಯ ಯಾರೇನ ನಮ್ಮ ತಮ್ಮರ ಹೆಸರು ಅಂತ ನಾನಂದೆ. ಅಷ್ಟರಲ್ಲಿ ಇವನಿಗೆ ಕಾಲ್ ಮಾಡಿದೆ. ಹೌದಣ್ಣ ಆಗ್ಯದಂತ, ಹೋಗೋಣ ಅಂತ ಇವ್ರು ಅಂದರು. ಇಲ್ಲಿ ಬಂದೀವಿ. ಅದು ಬ್ಲೇಡಲ್ಲೇ ಕೊಯ್ಕೊಂಡಾರ ತಾನೇನ ಅಂತ ಹೇಳ್ತಾರೆ ಸರ್. ಅದು ಎಷ್ಟಾಗುತ್ತೆ ಸರ್? ಒಂದು ಉಗುರಷ್ಟು ಆಗುತ್ತೆ ಬ್ಲೇಡ್ ಅಂದ್ರೆ. ಅದು ಎಷ್ಟಾಗಿದೆ? ಒಂದು ಓತ್ಮರಿ ಆಣ್ಮರಿ ನಾವು ಕೊಯ್ತೀವಲ್ಲ ಆ ಥರ ಅಷ್ಟು ಅಗಲಾಗಿದೆ. ಅದು ಒಟ್ಟಾರೆ ನಿಮಗೆ ಅನುಮಾನ ಇದೆ ಸರ್. ಆರೋಪ ಏನಿದೆ ನಿಮ್ದು? ಮರ್ಡರ್ ಆಗಿದೆಲ್ಲ ಸರ್ ಆರೋಪ. ಮತ್ತೇನು ಸರ್, ಅಲ್ಲಿ ರೂಮ್ಗೆ ಮೇಲೆ ನೀವು ನೋಡಿದಿರಲ್ಲ. ಮತ್ತೆ ಇದಕ್ಕಿಂತ ಹೆಚ್ಚಿಗೆ ಹೇಳೋದು ನಿಮಗೆ ಗೊತ್ತು ಸರ್. ನಿಮ್ಮ ಊರು ತಾಲೂಕು? ನಮ್ಮ ತಾಲೂಕು ಹುಣಸಗಿ, ಊರು ಬೈಲಾಪುರ ತಾಂಡ. ಯಾರ ಮೇಲೆ ಅನುಮಾನ ಇದೇನ್ರಿ? ಹೆಂಗೆ ಹೇಳೋಕ್ಕಾಗತ್ತೆ ಸರ್? ಈಗ ನೋಡೋ ಫಾರೆನ್ಸಿಕ್ ರಿಪೋರ್ಟ್ ಬರಲಿ, ಆನಂತರ ಮಾತಾಡ್ತೀವಿ. ಓಕೆ.